ತಾಂಬೂಲ ಪ್ರಾಕೃತಿಕವಾಗಿ ಬಹಳ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಭಾರತೀಯರಲ್ಲಿ ಬಂದಿರತಕ್ಕಂತಹ ಒಂದು ಪದ್ಧತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಕೃತಿಗಳು ಕಾಣ್ತಾ ಇದೆ. ಮೂಲಭೂತವಾಗಿ ತಾಂಬೂಲದಲ್ಲಿ ಬಳಕೆ ಆಗ್ತಕ್ಕಂಥದ್ದು 3 ಪದಾರ್ಥ: ವಿಳೆದೆಲೆ, ಅಡಿಕೆ ಮತ್ತು ಒಳ್ಳೆಯ ಸುಣ್ಣ. ಈ 3 ವಾತಾಪಿತ್ತ ಕಫದೋಷಗಳನ್ನು ಹರಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು. ಇಲ್ಲದೇ ಇರುವ ಅಲಂಕಾರಗಳನ್ನು ಮಾಡಿ, ಇಲ್ಲದೇ ಇರುವ ಎಸೆನ್ಸ್ಗಳನ್ನು ಹಾಕಿ ಸೆನ್ಸ್ ಇಲ್ಲದೆ ಆಗಿದ್ದಾರೆ ನಮ್ಮ ಜನ. ಹೊಟ್ಟೆಯಲ್ಲಿರ್ತಕ್ಕಂಥ ಆಹಾರ ಏನಾಗುತ್ತೆ, ಅತಿ ಶೀಘ್ರದಲ್ಲಿ ಚೆನ್ನಾಗಿ ಅದು ಜೀರ್ಣ ಆಗ್ತಕ್ಕಂಥದ್ದು. ಈ ಅಡಿಕೆ ಸೇವನೆಯಿಂದ ಡಯಾಬಿಟಿಸ್ಸು, ಸ್ಪೈಕಿಂಗ್ ಆಫ್ ಗ್ಲೂಕೋಸ್ ಅಂತಾರೆ, ಅದು ಕಡಿಮೆ ಆಗುವ ಒಂದು ಯೋಗ. ಹಲ್ಲು ಬೆಳ್ಳಗಿದ್ದ ಅನಾರೋಗ್ಯ ಮುಖ್ಯನೋ, ಹಲ್ಲು ಕಪ್ಪಗಿದ್ರೂ ಆರೋಗ್ಯ ಮುಖ್ಯನೋ, ಆಯ್ಕೆ ನಮಗೆ ಬಿಟ್ಟಿದೆ, ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು. ಮಲೇರಿಯಾ ದೂರ ಮಾಡೋಕ್ಕೂ ಒಂದು ಔಷಧಿ ಇದೆ. ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಹೆಗ್ಗಳಿಕೆ ಇದಕ್ಕಿದೆ. ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯರ ಒಂದು ಸಂಕೇತ, ಬ್ರಹ್ಮ ವಿಷ್ಣು ಮಹೇಶ್ವರ ಸಂಕೇತವಾಗಿದೆ. ಬರೀ ಅಡಿಕೆ ತಿಂತಕ್ಕಂಥದ್ದು ದರಿದ್ರ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಉಕ್ತಿ. ಏನಕ್ಕೆ ಎಲೆ ಹಾಕ್ತಿದ್ದೀನಿ ಇನ್ನು ತಿಳಿದುಕೊಂಡು, ಗಂಡು ಎಲೆ 2 ಗಂಡು ಎಲೆ ಹಾಕ್ಬೇಕಾ, 2 ಹೆಣ್ಣೆಲೆ ಹಾಕ್ಬೇಕಾ, ಅಥವಾ 1 ಗಂಡು 1 ಹೆಣ್ಣು ಹಾಕ್ಬೇಕಾ ಅನ್ನೋದ್ರ ಮೇಲೆ ತಾಂಬೂಲ ನಿರ್ಣಯ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಸನ್ಮಂಗಳವಾಗಲಿ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ಭೋಜನದ ವಿಧಿವಿಧಾನಗಳ ಬಗ್ಗೆ ಮಾತಾಡಿದ್ವಿ. ಭೋಜನದ ನಂತರ ಬರುವಂಥದ್ದು ತಾಂಬೂಲ ಸೇವನೆ ಅಂತ ಹೇಳ್ತೀವಿ. ಅಂದರೆ ತಾಂಬೂಲ ಸೇವನೆಯಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತೆ, ಬಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ವಿಷಯ. ಅದರ ಜೊತೆಗೆ ತಾಂಬೂಲ ಸೇವನೆಯ ಪ್ರಾಮುಖ್ಯತೆ ಕೂಡ ಬಹಳಷ್ಟಿದೆ. ಮದುವೆಯ ಸಮಯದಲ್ಲೂ ಕೂಡ ತಾಂಬೂಲ ಬದಲಾಯಿಸಿಕೊಳ್ಳುವಂಥ ಶಾಸ್ತ್ರದ ಬಗ್ಗೆ ಕೂಡ ನಾವು ಕೇಳಿದ್ದೀವಿ. ಹಾಗಾದರೆ ಈ ತಾಂಬೂಲ ಸೇವನೆಯ ವಿಧಿವಿಧಾನಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಗುರುಜಿ, ಏನು ಹೇಳ್ತೀರಿ? ತಾಂಬೂಲ ಸೇವನೆ ಬಹಳ ಕಾಲದಿಂದಲೂ ಬಂದಿರುವಂಥ ಪದ್ಧತಿ, ಆದರೆ ಈಗ ಹೆಚ್ಚಾಗಿ ಕಾಣ್ತಾ ಇದೆಯಾ ಇಲ್ವಾ ಅನ್ನುವಂಥ ಒಂದು ಗೊಂದಲ. ಏನು ಹೇಳ್ತೀರಿ? ತಾಂಬೂಲ ಪ್ರಾಕೃತಿಕವಾಗಿ ಬಹಳ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಭಾರತೀಯರಲ್ಲಿ ಬಂದಿರತಕ್ಕಂತಹ ಒಂದು ಪದ್ಧತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಕೃತಿಗಳು ಕಾಣ್ತಾ ಇದೆ. ಅದಕ್ಕೆ ಬೇಡದೇ ಇರತಕ್ಕಂತಹ ಬೇರೆ ಬೇರೆ ಮಾದಕ ದ್ರವ್ಯಗಳನ್ನೆಲ್ಲ, ಯಾವುದು ತಂಬಾಕು ಇತ್ಯಾದಿಗಳನ್ನು ಸೇವಿಸ್ತಕ್ಕಂಥದ್ದು ಕಂಡುಬರುತ್ತೆ. ಮೂಲಭೂತವಾಗಿ ತಾಂಬೂಲದಲ್ಲಿ ಬಳಕೆ ಆಗ್ತಕ್ಕಂಥದ್ದು 3 ಪದಾರ್ಥ: ವಿಳೆದೆಲೆ, ಅಡಿಕೆ ಮತ್ತು ಒಳ್ಳೆಯ ಸುಣ್ಣ. ಅದು ಬಸಿದಿರುವ ಸುಣ್ಣ ಅಂತ ಹೇಳೋರು, ವಡೆ ಹಾಕಿದ ಸುಣ್ಣ ಅಂತ ಹಳ್ಳಿ ಕಡೆ ಕರೀತಿದ್ರು. ಅದನ್ನು ಮಡಿಕೆಯಲ್ಲಿ ಆ ಸುಣ್ಣದ ಕಲ್ಲನ್ನು ತಂದು ದೂರದಿಂದ ನೀರು ಹಾಕಿದ್ರೆ ಸಿಡಿತಿತ್ತು. ಅದು ಕುತ 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 ಕುದ್ದು ಮೇಲೆ ಬಂದ ಮೇಲೆ ಅದನ್ನು ತಿರುಗಿ ಜರಡಿ ಹಿಡಿದು ತಿರುಗಿ ಮಾಡಿ, ಅಥವಾ 5-6 ನಂತರ ಮಾಡಿದ ನಂತರದಲ್ಲಿ ಬೆಣ್ಣೆ ರೀತಿಯಲ್ಲಿ ಬರುವುದು. ಅದನ್ನು ತೆಗೆದಿಟ್ಟುಕೊಂಡು ಮನುಷ್ಯರು ತಿನ್ನಬೇಕು ಅಂತಿದ್ದಿಲ್ಲ. ಅಂದರೆ ಬಾಯಿ ಪೋಟು, ಅಂದರೆ ಬಾಯಿ ಒಡೆದೋಗುತ್ತೆ, ಒಳಗಡೆ ಎಲ್ಲನೂ ಸುಟ್ಟು ಹೋಗುತ್ತೆ. ಅದಕ್ಕೊಂದಿಷ್ಟು ಬೆಣ್ಣೆಯನ್ನು ಮತ್ತು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಒಂದು ಡಬ್ಬಿಯಲ್ಲಿ ಹಾಕಿಡ್ತಿದ್ರು. ಆ ರೀತಿಯಾಗಿ ಸುಣ್ಣದ ತಯಾರಿಕೆ ಎಷ್ಟರ ಮಟ್ಟಿಗೆ ಇವತ್ತಾಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಮಾರುಕಟ್ಟೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಸುಣ್ಣ ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅಂತಕ್ಕಂಥದ್ದು ಬಳಸ್ತಕ್ಕಂಥವರು ಬಲ್ಲರು. ಇದರ 3 ಏನಾಗ್ತಿತ್ತು, ಆ ಕಾಲದಕ್ಕೆ ಅನುಗುಣವಾಗಿ, ಅದು ಬೇಸಿಗೆ ಕಾಲನೋ ಚಳಿಗಾಲನೋ ಮಳೆಗಾಲನೋ ಇವೆಲ್ಲ ನೋಡಿಕೊಂಡು ಅದಕ್ಕೆ ಲವಂಗವನ್ನು, ಏಲಕ್ಕಿಯನ್ನು, ಜಾಕಾಯನ್ನು, ಜಾಪತ್ರೆಯನ್ನು, ಕೇಸರಿಯನ್ನು ಸೇರಿಸಿ ತಿಂತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಉಂಟು. ಅಥವಾ ಇಷ್ಟನ್ನು ಸೇರಿಸಿ ಒಂದು ಪುಡಿ ಮಾಡಿಟ್ಟುಕೊಂಡು ಒಂದು ಚಿಟಿಕೆ ಹೀಗೆ ತೆಗೆದುಕೊಂಡು ತಾಂಬೂಲದೊಳಗೆ ಹಾಕಿಕೊಂಡು ಅದನ್ನು ಮೆಲ್ತಕ್ಕಂಥದ್ದು ಮೊದಲಿನಿಂದಲೂ ಅನಾದಿಯಿಂದಲೂ ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಕ್ರಿಯೆ. ಸುಮ್ಮನೆ ಹೀಗೆ ಹಾಕ್ಕೊಂಬಿಡೋದ ಎಲ್ಲ ಸೇರಿಸಿ? ಇಲ್ಲ. ಈ 3 ಏನಿದೆ, ಯಾವುದು ವಿಳೆದೆಲೆ, ಅಡಿಕೆ ಮತ್ತು ಸುಣ್ಣ, ಈ 3 ವಾತಾಪಿತ್ತ ಕಫದೋಷಗಳನ್ನು ಹರಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು. ಈ ತ್ರಿದೋಷಜನಿತವಾಗಿ ಯಾವ ರೋಗಗಳು ಮನುಷ್ಯನಿಗೆ ಬರುತ್ತೋ ಅದನ್ನು ಹೋಗಲಾಡಿಸುವ ಶಕ್ತಿ ಈ ತಾಂಬೂಲಕ್ಕೆ ಇದೆ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ಒಬ್ಬರು ಅಡಿಕೆಯಿಂದ ಟೀ ಕಂಡು ಹಿಡಿದರು. ಅಡಿಕೆಯಲ್ಲಿ ಟೀ ಮಾಡಿಕೊಂಡು ಅದನ್ನು ಡಿಪ್ ಮಾಡ್ಕೊಂಡು ಕುಡಿದ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಅಂತ ರಿಸರ್ಚ್ ಮಾಡಿ ಪ್ರೂವ್ ಆಯಿತು. ಆ ನಂತರದಲ್ಲಿ ನಿಂತೋಯ್ತು, ನನಗಂತೂ ಗೊತ್ತಿಲ್ಲ.
ಹಿಂದಿನವರು ಊಟ ಆದ ತಕ್ಷಣ ಅದನ್ನೇ ಹೇಳಿದ್ದು. ವಿಳೆದೆಲೆಯೊಂದಿಗೆ ಅಡಿಕೆಯನ್ನು ಒಂದಿಷ್ಟು ಸುಣ್ಣವನ್ನು ಏಲಕ್ಕಿ ಪಚ್ಚಕರ್ಪೂರಾದಿಗಳನ್ನು ಹಾಕ್ಕೊಂಡು ತಿನ್ರಯ್ಯ. ಇದರಲ್ಲಿ ಎರಡಾಗುತ್ತೆ. ಮೌತ್ ಫ್ರೆಶ್ನರ್ ಅಂತ ಎಲ್ಲ ಕಡೆ ಊಟ ಆದಮೇಲೆ ತಿಂತಾರೆ. ಅದಕ್ಕೆ ಇಲ್ಲದೆ ಇರುವ ಅಲಂಕಾರಗಳನ್ನು ಮಾಡಿ, ಇಲ್ಲದೇ ಇರುವ ಎಸೆನ್ಸ್ಗಳನ್ನು ಹಾಕಿ ಸೆನ್ಸ್ ಇಲ್ಲದೆ ಆಗಿದ್ದಾರೆ ನಮ್ಮ ಜನ. ಬಾಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಮೊದಲನೆಯ ಗುರಿಯಾದರೆ, ಎರಡನೆಯದ್ದು ಬಾಯಲ್ಲಿ ತಾಂಬೂಲವನ್ನು ಹಾಕೊಂಡು ಅಗೀತಾ ಏನಾಗುತ್ತೆ ಅಂದರೆ ಈ ಲಾಲಾರಸ ಹೆಚ್ಚಾಗುತ್ತೆ ಬಾಯಲ್ಲಿ, ಸಲೈವ. ಅದನ್ನು ನುಂಗುದ್ರೇನಾಗುತ್ತೆ ಅಂದರೆ ಅದು ಪರಮಾದ್ಭುತವಾಗಿರ್ತಕ್ಕಂತಹ ಜೀರ್ಣಕ್ರಿಯೆಯನ್ನು ಉಂಟು ಮಾಡತಕ್ಕಂತಹ ಒಂದು ಪದಾರ್ಥ. ಅದು ಬಹಳ ಪ್ರಾಕೃತಿಕವಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಆಹಾರ ಏನಾಗುತ್ತೆ ಅತಿ ಶೀಘ್ರದಲ್ಲಿ ಚೆನ್ನಾಗಿ ಅದು ಜೀರ್ಣ ಆಗ್ತಕ್ಕಂಥದ್ದು ಆಗುತ್ತೆ. ಮೂರನೆಯದ್ದು ಏನಾಗುತ್ತೆ, ಈ ಅಡಿಕೆ ಸೇವನೆಯಿಂದ ಡಯಾಬಿಟಿಸ್ಸು, ಸ್ಪೈಕಿಂಗ್ ಆಫ್ ಗ್ಲೂಕೋಸ್ ಅಂತಾರೆ, ಅದು ಕಡಿಮೆ ಆಗುವ ಒಂದು ಯೋಗ. ನಾಲ್ಕನೆಯದ್ದು ಏನಾಗುತ್ತೆ ಅಂದರೆ ಒಸಡು ಏನಾಗುತ್ತೆ, ಹಲ್ಲನ್ನು ಭದ್ರವಾಗಿ ಹಿಂಗೆ ಇಟ್ಕೊಳ್ಳುತ್ತೆ. ಆಸ್ಟ್ರಿಂಜೆಂಟ್ ಎಫೆಕ್ಟ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ, ಇದನ್ನು ಹಿಡ್ಕೊಳ್ಳುತ್ತೆ ಹಲ್ಲನ್ನದು. ಆದರೆ ಅದಾದ ನಂತರದಲ್ಲಿ ಸ್ವಲ್ಪ ಬಾಯನ್ನು ಸ್ವಚ್ಛ ಮಾಡಿಕೊಳ್ಬೇಕು, ಇಲ್ಲಾಂದರೆ ಕರೆಗಟ್ಟುತ್ತೆ. ಹಲ್ಲು ಬೆಳ್ಳಗಿದ್ದ ಅನಾರೋಗ್ಯ ಮುಖ್ಯನೋ, ಹಲ್ಲು ಕಪ್ಪಗಿದ್ರೂ ಆರೋಗ್ಯ ಮುಖ್ಯನೋ, ಆಯ್ಕೆ ನಮಗೆ ಬಿಟ್ಟಿದ್ದು, ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆನಂತರದಲ್ಲಿ ಏನಾಗುತ್ತೆ, ಇದು ಬರೀ ಕುಟುಂಬಿಗಳು ಸೇವನೆ ಮಾಡಬೇಕು ಅಂತ ಬ್ರಹ್ಮಚಾರಿಗೆ ಹೇಳಿಲ್ಲ, ವಾನಪ್ರಸ್ಥಗಳಿಂದ ಸನ್ಯಾಸಿಗಳಿಗೆ ಹೇಳಿಲ್ಲ. ಯಾಕೆಂದರೆ ಇದು ಬಹಳ ರಾಜಸವಾಗಿ ಇರತಕ್ಕಂತಹ ಒಂದು ಪದಾರ್ಥ. ಇದು ಕಾಮೋತ್ತೇಜಕವೂ ಆಗಿದೆ ಅಂತ, ಮನಸ್ಸಿನಲ್ಲಿ ಮೈಯಲ್ಲಿ ಕಸುವನ್ನು ಹೆಚ್ಚಿಸುತ್ತೆ ಅಂತ, ಆಮೇಲೆ ಬಾಯಿಯ ದುರ್ಗಂಧವನ್ನು ಪರಿಹರಿಸುತ್ತೆ ಅಂತ. ಇದೆಲ್ಲ ಮಾಡಿ ಈ ರೀತಿಯಾಗಿ ವಿಳೆದೆಲೆಯನ್ನು ಹಾಕಿಕೊಳ್ತಕ್ಕಂಥದ್ದು ಅಂತ ನಮ್ಮ ಮೇಲ್ಮಟ್ಟಕ್ಕೆ ನಮಗೆ ಕಾಣುತ್ತೆ. ಒಳಗೆ ಹೋಗಿ ನೋಡಿದಾಗ ಇದಕ್ಕಿಂತ ಪರಮಾದ್ಭುತವಾಗಿರ್ತಕ್ಕಂತಹ ತತ್ವಗಳು ಇದರಲ್ಲಿ ಉಂಟು. ವಿಳೆದೆಲೆಯಲ್ಲಿ ಗಂಡೆಲೆ ಹೆಣ್ಣೆಲೆ ಅಂತ ಎರಡಿರುತ್ತೆ. ಅದನ್ನು ತೋರಿಸಬಹುದಿತ್ತು, ನೋಡೋಣ ಕಾಲಾನಂತರದಲ್ಲಿ ಮಾಧ್ಯಮದಲ್ಲಿ ತೋರಿಸ್ಲಿಕ್ಕಾದರೆ ತೋರಿಸೋಣ. ಆದರೆ ಎಲೆಯನ್ನು ಇಟ್ಕೊಂಡ್ರೆ ಹಿಂಬದಿಯಲ್ಲಿ ಅದಕ್ಕೆ ನರಗಳು ಅಂತಾರೆ, ಅದನ್ನು ನೋಡಿದ್ರೆ ಗಂಡ ಹೆಣ್ಣ ಗೊತ್ತಾಗುತ್ತೆ. ವಿಳೆದೆಲೆ ಅಡಿಕೆ ಹಾಕಬೇಕಾದವರು ಏನಕ್ಕೆ ಎಲೆ ಹಾಕ್ತಿದ್ದೀನಿ ಇನ್ನು ತಿಳಿದುಕೊಂಡು ಗಂಡು ಎಲೆ 2 ಗಂಡೆಲೆ ಹಾಕ್ಬೇಕಾ, 2 ಹೆಣ್ಣೆಲೆ ಹಾಕ್ಬೇಕಾ, ಅಥವಾ 1 ಗಂಡು 1 ಹೆಣ್ಣು ಹಾಕ್ಬೇಕಾ ಅನ್ನೋದ್ರ ಮೇಲೆ ತಾಂಬೂಲ ನಿರ್ಣಯ ಆಗುತ್ತಮ್ಮ, ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅಂತ. ಆ ರೀತಿಯಾಗಿ ಗಂಡೆಲೆ 1 ಹೆಣ್ಣೆಲೆ 1 ಸೇರಿಸಿಕೊಂಡು ಆ ತೊಟ್ಟು ಮತ್ತು ಈ ಕಡೆ ತುದಿಯನ್ನು ಎರಡನ್ನೂ ತೆಗೆದು ಅದೆಲ್ಲವನ್ನು ಕೆರಿಬೇಕು, ನರಗಳನ್ನೆಲ್ಲ ಕೆರೆದು ಬಿಸಾಕಿ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಹಚ್ಚಿ ಅದರೊಳಗೆ ಅಡಿಕೆಯನ್ನು ಹಾಕಿಕೊಂಡು, ಅದಕ್ಕೇನಾಗಿದೆ, ಈಗ ಸಕ್ಕರೆ ಬಂದಿದೆ, ಅದರ ಜೊತೆಗೆ ಅದರಲ್ಲಿ ಕೊಬ್ಬರಿ ಬಂದಿದೆ, ಅದರಲ್ಲಿ ಆ ಜೀರಿಗೆ ಪೆಪ್ಪರ್ಮೆಂಟ್ಗಳು ಬಂದು ಸೇರಿಕೊಂಡಿದೆ, ಆಮೇಲೆ ಅದಕ್ಕೇನೋ ಕೋಟಿಂಗ್ಗಳು ಬಂದಿದೆ. ಯಾವುದಕ್ಕೆ? ಅಡಿಕೆಗೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಅಡಿಕೆಯನ್ನು ಅದನ್ನು ಚೆನ್ನಾಗಿ ಬೇಯಿಸ್ತಾರೆ, ನೇರಳೆಯ ರಸದಲ್ಲಿ ಬೇಯಿಸ್ತಾರೆ. ಬೇಯಿಸಿ ತೆಗೆದಾಗಲೇ ಅದು ಕಪ್ಪಾಗೋದು, ಅಲ್ಲಿವರೆಗೂ ಅದು ಬೆಳ್ಳಗಿರುತ್ತೆ ಅಡಿಕೆ. ಅದು ಒಣಗಿದ ನಂತರದಲ್ಲಿ ಮನೆಗೆ ತಂದು ಅದನ್ನು ಪುಡಿ ಮಾಡಿ ಏನು ಮಾಡೋರು ಅಂತಂದರೆ ತುಪ್ಪದಲ್ಲಿ ಅದನ್ನು ಹುರಿಯೋರು. ತುಪ್ಪದಲ್ಲಿ ಹುರಿದಿಟ್ಟು ಅದಕ್ಕೆ ಕೆಲವು ಸಾಮಗ್ರಿಗಳನ್ನು ಮಿಶ್ರಣ ಮಾಡ್ತಿದ್ರು. ಇದೆಲ್ಲ ಹಾಕ್ತಿರಲಿಲ್ಲ, ಏನೋ ಜೀರಿಗೆ ಪೆಪ್ಪರ್ಮೆಂಟು ಅವೆಲ್ಲ ಇಲ್ಲ. ಜೀರಿಗೆ ಕಷಾಯ ಇನ್ನೆಲ್ಲ ಹಾಕಿದ್ರೆ ಅದಕ್ಕೆ ನೀವು ನಿಮ್ಮ ಮಸಾಲೆ ಪದಾರ್ಥ ಅಷ್ಟು ಹಾಕ್ಬಿಡ್ಬೋದು. ಸಾರು ಆಮೇಲೆ ಹುಳಿಗೆ ಹಾಕೋ ಬಿಸಿಬೇಳೆ ಭಾತ್ಗೆ ಅದಕ್ಕೆ ಹಾಕ್ಕೊಂಡು ತಿಂದುಬಿಡ್ಬೋದು. ಆ ಪಕ್ಷದಲ್ಲಿ ಹಾಗಿಲ್ಲ. ಅದಕ್ಕೊಂದು ವಿಧಿ, ಒಂದು ನಿಯಮಗಳಿದೆ ಆಯಾ ಕಾಲಕ್ಕೆ. ಅದಕ್ಕೆ ಅನುಪಾನಗಳು ಅಂತ ಹೇಳ್ತಾರೆ. ಅಂದರೆ ವೆಹಿಕಲ್ ಯಾವುದ್ರ ಮುಖಾಂತರ ಅದನ್ನು ಸೇವನೆ ಮಾಡ್ತೀವಿ ಅಂತ. ಪಿತ್ತ ಪ್ರಕೃತಿ ಜಾಸ್ತಿ ಇದ್ದರೆ ಒಂದು ವಸ್ತು ಹೆಚ್ಚು ಹಾಕಬೇಕು, ವಾತ ಹೆಚ್ಚಿದ್ರೆ ಒಂದು ಹಾಕಬೇಕು. ಇವೆಲ್ಲವೂ ಒಂದು ನಿಯಮ ಇದೆ. ಈ ಋತುವಿನಲ್ಲಿ 6 ವಿಧದ ತಾಂಬೂಲ ಸೇವನೆಗಳು ಹೇಳಿದೆ, ಯಾವಾಗ ಮಾಡಬೇಕು. ಆ ಥರ ಸೇವನೆ ಮಾಡಿದಾಗ ನಿಮಗೆ ತತ್ಕ್ಷಣ ನಿಮ್ಮ ಮೈಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಬಿಸಿ ಹುಟ್ಟುತ್ತೆ. ಇನ್ನೊಂದು ಮೂಲಭೂತವಾಗಿ ನೀವು ನೋಡಿದ್ರೆ ಈ ಹಳ್ಳಿಯಲ್ಲಿ ತಾಂಬೂಲ ಸೇವನೆ ಮಾಡೋದು ಹೆಚ್ಚು. ಪಾಪ ಅವ್ರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರು ಮಾಡಬೇಕಾಗಿದೆ, ಅವ್ರು ಮಾಡೋದು ಬಹಳ ಒಳ್ಳೆಯದು. ಏಕೆ ಅಂದರೆ ಅದು ಮಲೆನಾಡಿನಲ್ಲಿ ವಿಪರೀತ ಹಾಕ್ತಾರೆ. ನೀವು ನೋಡಿದರೆ ಮಲೆನಾಡಲ್ಲಿ ನೋಡಿದ್ರೆ ವಿಪರೀತ ವಿಳೆದೆಲೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಯಾಕಷ್ಟು ವಿಳೆದೆಲೆ ಹಾಕ್ತಿದ್ದೀವಿ ಅಂತ. ಅದು ಪಾರಂಪರಿಕವಾಗಿ ಬಂದುಬಿಟ್ಟಿದೆ, ಎಲ್ಲರ ಬಾಯಲ್ಲೂ ತಾಂಬೂಲ ಇರುತ್ತೆ. ಕವಳ ಅಂತ ಕರೀತಾರೆ ನಮ್ಮ ಕಡೆ ಅದನ್ನು. ಅದು ಏನಾಗುತ್ತೆ ಅಂತಂದರೆ ಈ ಗಿಡಗಂಟೆಗಳ ಮಧ್ಯೆ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಈ ಸೊಳ್ಳೆಗಳು ಜಾಸ್ತಿ, ಅದು ಕಚ್ಚುತ್ತೆ. ಯಾವ ಮನುಷ್ಯನನ್ನು ಬಂದು ಕಚ್ಚುತ್ತೆ ಸೊಳ್ಳೆ ಅಂತಂದರೆ ಅವನ ಮೈಯ ಒಂದು ತಾಪಮಾನ, ಟೆಂಪರೇಚರ್ನ ಡಿಪೆಂಡ್ ಆದಾಗ ಮಾತ್ರ ಬಂದು ಸೊಳ್ಳೆ ಕಚ್ಚೋದು ನಿಮಗೆ. ಅದೊಂದು ಪರ್ಟಿಕ್ಯುಲರ್ ಒಂದು ತಾಪಮಾನ ಇದೆ, ಅದಿದ್ದವ್ರನ್ನ ಸೊಳ್ಳೆ ಜಾಸ್ತಿ ಕಚ್ಚುತ್ತೆ. ನಿಮಗೆ ಅನುಭವದಲ್ಲಿ ಬಂದಿರುತ್ತೆ, 5-6 ಜನ ಕೂತಿರ್ತಾರೆ, ಒಬ್ಬರ ಹತ್ರ ಜಾಸ್ತಿ ಸೊಳ್ಳೆ ಹೋಗುತ್ತೆ, ಅವ್ರನ್ನೇ ಗೋಳ ಹಾಕೊಂಡು ಕಚ್ಚುತ್ತೆ, ಮಿಕ್ಕೋದವ್ರು ಕಚ್ಚಲ್ಲ. ಆಗ ಆಡ್ಕೋತಾರೆ, ನಿನ್ನ ಭಾಳ ಸೀರಬೇಕು ರಕ್ತ ಅಂತ. ಅದಲ್ಲ, ಆ ತಾಪಮಾನ ಸೊಳ್ಳೆಗಳಿಗೆ ಬೇಕಾದ್ದಿದೆ.
ನೀವು ವಿಳೆದೆಲೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೈಯ ತಾಪಮಾನ ಒಂದು ಸ್ವಲ್ಪ ಹೆಚ್ಚುತ್ತೆ, ಕಿವಿ ಬಿಸಿಯಾಗುತ್ತೆ ನೋಡಿ. ಸರಿಯಾಗಿ ನೀವು ಅನುಪಾನಬದ್ಧವಾಗಿರ್ತಕ್ಕಂತಹ ತಾಂಬೂಲ ಸೇವನೆ ಮಾಡಿದ್ರೆ ಕಿವಿ ಬಿಸಿ ಆಗುತ್ತೆ, ಅಂದರೆ ತಾಪಮಾನ ಮೈದು ಹೆಚ್ಚಿದ ತಕ್ಷಣ ಏನಾಗುತ್ತೆ, ಸೊಳ್ಳೆ ಕಡಿಯೋದಿಲ್ಲ, ಮಲೇರಿಯಾ ಬರಲ್ಲ. ಇದು ಹೆಚ್ಚಿತ್ತು ಭಾರತದಲ್ಲಿ. ಮಲೇರಿಯಾ ದೂರ ಮಾಡೋಕ್ಕೂ ಒಂದು ಔಷಧಿ ಇದು, ಆದರೆ ಇದು ಗೊತ್ತಿಲ್ಲ ನಮಗೆ. ಯಾಕೆ ತಾಂಬೂಲ ಹಾಕ್ತಿದ್ರು ಅಂತ ಹೇಳಿ ಕೂತು ಸ್ವಲ್ಪ ತಪಸ್ಸು ಮಾಡಿದ್ರೆ ತಿಳಿಯುತ್ತೆ. ತಾಂಬೂಲ ಹಾಕದೇ ಇದ್ದಾಗ ಸೊಳ್ಳೆ ಕಚ್ಚುತ್ತಲ್ಲ, ಅದು ಹೆಂಗೆ ಕಂಡುಹಿಡಿದಿರೋದು, ಯಾರಿಗೂ ಹಲ್ಲೋ ಬಂದಿರಬೇಕು, ತಾಂಬೂಲ ಹಾಕಿಲ್ಲ ಸೊಳ್ಳೆ ಕಚ್ಚಿದೆ, ತಾಂಬೂಲ ಹಾಕಿದ ತಕ್ಷಣ ಸೊಳ್ಳೆ ಕಚ್ಚಿಲ್ಲ. ಈ ರೀತಿಯಾಗಿ ಇನ್ನೂ ತಿಳಿಯದೇ ಇರತಕ್ಕಂತಹ ಎಷ್ಟು ಉಪಯೋಗಗಳಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇದಿಷ್ಟಾಯಿತು, ದೈಹಿಕವಾಗಾಯಿತು, ಒಂದು ನಮಗೆ ಪ್ರಾಕೃತಿಕವಾಗಾಯಿತು. ಮೂರನೇದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಹೆಗ್ಗಳಿಕೆ ಇದಕ್ಕಿದೆ. ಯಾವುದಕ್ಕೆ? ತಾಂಬೂಲಕ್ಕೆ. ತಾಂಬೂಲ ಅಂತಕ್ಕಂಥದ್ದು ಸಾಕ್ಷಾತ್ ತ್ರಿಶಕ್ತಿಗಳ ಸ್ವರೂಪ. ಯಾರು? ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯರ ಒಂದು ಸಂಕೇತ. ಬ್ರಹ್ಮ, ವಿಷ್ಣು, ಮಹೇಶ್ವರ ಸಂಕೇತವಾಗಿದೆ ಇದು. ಇಷ್ಟನ್ನು ಸರಿಯಾದ ಪ್ರಮಾಣದಲ್ಲಿ ಯಾರು ಮಿಶ್ರಣ ಮಾಡಿ ಹಾಕಿಕೊಳ್ತಾನೋ ಅವನಲ್ಲಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಹೆಚ್ಚುತ್ತೆ. ಅವನಿಗೆ ಸರಸ್ವತಿಯ, ಲಕ್ಷ್ಮಿಯ, ಪಾರ್ವತಿಯ ಪೂರ್ಣಾನುಗ್ರಹ ಉಂಟಾಗುತ್ತೆ. ಅವನು ಬ್ರಹ್ಮನಂತೆ ಆಯುಷ್ಯವಂತನು, ಮಹಾವಿಷ್ಣುವನಂತೆ ಲಕ್ಷ್ಮೀವಂತನು, ರುದ್ರದೇವನಂತೆ ಸರ್ವಶಕ್ತನು ಆಗೋದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಈ ತಾಂಬೂಲ ಚರ್ವಣ, ತಾಂಬೂಲ ಭಕ್ಷಣ ಅಂತಕ್ಕಂಥದ್ದು ಏನು ಅಂತಂದರೆ ಕೌಟುಂಬಿಕವಾದ ಒಂದು ಅರ್ಥ ಇದೆ ಅದಕ್ಕೆ. ಆಮೇಲೆ ನಾವೇನು ಹೇಳ್ತೀವಿ, ಪರ್ಸನಲ್ ಹೈಜೀನ್ ಅಂತ ಹೇಳ್ತೀವಿ. ಅಂದರೆ ಯಾರ ಹತ್ರ ಮಾತಾಡಿದ್ರೆ ಬಾಯಿ ವಾಸನೆ ಬರಬಾರ್ದು, ಅದು ಕನಿಷ್ಠ ಒಂದು ಲಕ್ಷಣ ಮನುಷ್ಯಂದು. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಅದರಲ್ಲಿ ಪರಮಾರ್ಥ ಇದೆ. ಈಗ ಅದನ್ನು ಕಂಡುಹಿಡಿದು ಈಗ ನೀವು ಅಡಿಕೆ ಟೀ ಕುಡಿರಿ ಅನ್ನೋ ಬದಲು ದಿನ ಒಂದಿಷ್ಟು ಅಡಿಕೆ ತಿಂದು, ಬರೀ ಅಡಿಕೆ ತಿನ್ನಬಾರ್ದು. ಬರೀ ಅಡಿಕೆ ತಿಂತಕ್ಕಂಥದ್ದು ದರಿದ್ರ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಉಕ್ತಿ ಇದೆ. ನಮ್ಮ ಹಿರಿಯರು ನಮ್ಗೆ ಹೇಳ್ತಿದ್ರು. ಅದು ಮದುವೆ ಆದವರು ಮಾತ್ರ ತಿನ್ನಬೇಕು. ಯಾಕೆಂದರೆ ಆಗಲೇ ಹೇಳಿದೆ, ಇದು ಕಾಮೋತ್ತೇಜಕ ಆಗಿರೋದ್ರಿಂದ ಮದುವೆ ಆಗದೇ ಇರೋರು ತಿಂತಕ್ಕಂಥದ್ದು ವರ್ಜ್ಯ. ಅದನ್ನು ತಿನ್ನುವ ರೀತಿ. ಮೂರನೆಯದು, ನಿಮಗೆ ದೈವಿಕವಾಗಿಯೂ ಕೂಡ ದೇವತೆಗಳ ಅನುಗ್ರಹಕ್ಕೂ ನೀವು ಪಾತ್ರರಾಗ್ತೀರಿ ಅಂತಕ್ಕಂಥದ್ದು ಕಾಣುವುದರಿಂದ ಇದನ್ನು ಎಲ್ಲೆಲ್ಲೋ ಹೇಗೇಗೋ ಕೊಂಡುಕೊಂಡು ಅದಕ್ಕೆ ಏನೇನನ್ನೋ ಹಾಕಿಕೊಂಡು ಅದಕ್ಕೆ ತಾಂಬೂಲ ಜೊತೆಗೆ ಏನೋ ತಂಬಾಕನ್ನೋ ಇನ್ನೊಂದನ್ನೋ ಏನೇನೋ ಹೇಳ್ತಾರೆ, ಬೇರೆ ಬೇರೆ ಪದಾರ್ಥಗಳು, ಅದೆಲ್ಲವನ್ನು ಬಿಟ್ಟು ಮನೆಯಲ್ಲಿ ಶುದ್ಧವಾಗಿರ್ತಕ್ಕಂತಹ ಎಳೆಯಾಗಿರ್ತಕ್ಕಂಥ ಎಲೆಯನ್ನು ತಂದುಕೊಂಡು, ಅದಕ್ಕೆ ವಿಧಿ ಬೇಕಾದಷ್ಟಿದೆ, ಸಮಯಾವಕಾಶವು ನಮಗೆ ಸಾಕಾಗುವುದಿಲ್ಲ. ಒಟ್ಟಿನಲ್ಲಿ ಒಂದು ಗಂಡೆಲೆ, ಒಂದು ಹೆಣ್ಣೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸ್ವಲ್ಪ ಸುಣ್ಣವನ್ನು ಸವರಿ, ಅದಕ್ಕೆ ಅಡಿಕೆಯನ್ನು, ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಯಾವುದು ಜಾಕಾಯಿ, ಜಾಪತ್ರೆ, ಲವಂಗ, ಏಲಕ್ಕಿ, ಪಚ್ಚಕರ್ಪೂರ ಇಷ್ಟನ್ನು ಸರಿಯಾದ ಅನುಪಾತದಲ್ಲಿ ನಿಮಗೆ ಹಿತವಾಗಿರಬೇಕು. ಬಾಯಿ ಸುಡಬಾರ್ದು. ಆಮೇಲೆ ವಿಪರೀತನೂ ಬಾಯಿ ದಪ್ಪ ಆಗೋಗುತ್ತೆ, ನಾಲಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಮಾತಾಡಲಿಕ್ಕೆ ತೊಂದರೆ ಆಗುತ್ತೆ, ಕೆನ್ನೆಯೆಲ್ಲ ಊದುತ್ತೆ ಅಥವಾ ಗಾಯ ಆಗುತ್ತೆ. ಅದನ್ನು ನೋಡಿಕೊಂಡು ತಿಳಿದವರಿಂದ ಒಂದು ಸತಿ ಕಲಿತುಕೊಂಡು ಆ ರೀತಿಯಾಗಿ ತಾಂಬೂಲ ಚರ್ವಣವನ್ನು ದಿನಕ್ಕೆ ಊಟ ಆದ ನಂತರದಲ್ಲಿ ಒಂದು ಸತಿ ರಾತ್ರಿ ಹೊತ್ತು, ಮಧ್ಯಾಹ್ನ ಹಾಕೋಕ್ಕೆ ನಿಮಗೆ ಶಕ್ಯತೆ ಇದ್ದರೆ ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಬಾಯಲ್ಲಿ ಹಾಗೇ ಇಟ್ಕೋಬಾರ್ದು. ಅದು ಅಗದು ನುಂಗ್ಬಿಡಬೇಕು ಅಥವಾ ಉಗಿದು ಬಿಡಬೇಕು. ಬಾಯಲ್ಲಿ ಸುಮಾರು ಹೊತ್ತು ಇಟ್ಕೊಳ್ತಕ್ಕಂಥದ್ದು ಅನಾರೋಗ್ಯಕಾರಿ. ಅದರಿಂದಲ್ಲ, ಒಂದೇ ಕಡೆ ಇರಬಾರ್ದು, ಚುಚ್ಚಬಾರ್ದು. ತಂಬಾಕು ಸೇವನೆಯನ್ನು ಪರಿಪೂರ್ಣವಾಗಿ ಬಿಟ್ಟುಬಿಡಿ. ತಂಬಾಕನ್ನು ಸೇವಿಸಬೇಡಿ. ಅದಕ್ಕಿಲ್ಲದೆ ಇರತಕ್ಕಂತಹ ಕೆಮಿಕಲ್ಗಳನ್ನು ಹಾಕ್ತಕ್ಕಂಥದ್ದು ಬಿಡಿ. ಆಮೇಲೆ ಪಾಕೆಟ್ನಲ್ಲಿ ಬರ್ತಕ್ಕಂತಹ ಯಾವುದ್ಯಾವುದು ಹೊಸದಾಗಿ ರೆಡಿಮೇಡ್ ತಾಂಬೂಲಗಳು ಬಂದಿವೆ, ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅಂತಕ್ಕಂಥದ್ದು ನೀವು ಬಲ್ಲರಿ ಮತ್ತು ಅದನ್ನು ಮಾಡಿದಂತಹ ಮಹಾತ್ಮರು ಬಲ್ಲರು. ಅದನ್ನು ನೋಡಿಕೊಂಡು ಸ್ವಜವಾಬ್ದಾರಿಯಿಂದ ತಾಂಬೂಲ ಚರ್ವಣವನ್ನು ಮಾಡಿದ್ದೇ ಆದರೆ ಬಹುಶಃ ಮನುಷ್ಯ ಆರೋಗ್ಯವಂತನಾಗಿಯೂ ಮತ್ತು ಸುಖವಂತನಾಗಿಯೂ ಬಾಳ್ತಾನೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಖಂಡಿತ ಗುರುಜಿ, ತಾಂಬೂಲ ಸೇವನೆಯಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲ, ದೈವಿಕ ಶಕ್ತಿಯೂ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.